ಇದೆಲ್ಲದರ ಜೊತೆಗೆ ಈ ಅಡ್ಡ ಮತದಾನದ ಬಗ್ಗೆ ಮಾತಾಡಲೇಬೇಕು. ಯಾರು ಯಾವ ಸಂದರ್ಭದಲ್ಲಿ ಹೆಂಗೆ ಕೈ ಕೊಟ್ಟರು ಏನು ಎತ್ತ ಹೀಗೆ 7 ಜನ ಹಿಂಗೆ ಅಡ್ಡ ಮತದಾನ ಮಾಡಿರ್ಬೋದು ಅನ್ನುವಂಥ ಒಂದು ಅನುಮಾನ ಈ NDA ಒಕ್ಕೂಟಕ್ಕೆ ಬರುತ್ತೆ ಅಂತಂತಂದ್ರೆ ಕಾರಣ ಏನು? BJPಯಲ್ಲಿ 2 ಜನ ಮಾಡಿದ್ರು, JDSಲ್ಲಿ 2 ಜನ ಮಾಡಿದ್ರು, ಇದೆಲ್ಲದೂ ಕೂಡ ಹೀಗಾಗಿ ನೋಡಿದ್ರೆ ಬಹಳಷ್ಟು ಈ ಕುತೂಹಲ ಕೆರಳಿಸಿದೆ ಇದು. ಯಾಕಂದರೆ ಈ ಕೆಲವ್ರನ್ನ ದಿಢೀರಾಗಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಲಾಗಿದೆ. ಬೇಲೂರು ಮಾಜಿ ಶಾಸಕರನ್ನ ಲಿಂಗೇಶ್ ಅರೆಸ್ಟಿಗೂ ಇದಕ್ಕೂ ಏನು ಸಂಬಂಧ ಇದೆ? ಲಿಂಗೇಶ್ ಏನು ಹಾಲಿ ಶಾಸಕರ ಏನೋ ಆಗಿದೆ ಅನ್ಲಿಕ್ಕೆ? ಮೊನ್ನೆ ಮತದಾನ, ನಿನ್ನೆ ಲಿಂಗೇಶ್ ಅವರ ಬಂಧನ. ಏನಿದು ಕಾರಣ? ಏನು ಅಂತಂದರೆ ಇಲ್ಲಿ ಅನುಮಾನಗಳು ಕಾಡ್ತಾ ಇವೆ. ಏನಾದರೂ ನಾನು ಬೇಕಿದ್ರೆ ಮತ ಹಾಕಿಬಿಡ್ತೀನಿ, ನಂದೊಂದೇ ಒಂದು ಬೇಡಿಕೆ ಇದೆ, ಲಿಂಗೇಶ್ ಹಳೆ ಕೇಸಲ್ಲಿರುವಂಥ ಲಿಂಗೇಶ್ ಅರೆಸ್ಟ್ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಶಾಸಕ ಸುರೇಶ್ ಇಟ್ಟಿದ್ರ. BJP ಶಾಸಕರು ಅಡ್ಡ ಮತದಾನ ಮಾಡಿದ್ರ. ಪಾಪ ಆ ಋಣ ತೀರ್ಸೋಕ್ಕೋಸ್ಕರ ಇವರಿಗೆ ಆಗದಿರೋರನ್ನ ಲಿಂಗೇಶ್ ಅವ್ರನ್ನ ಅರೆಸ್ಟ್ ಮಾಡಲಾಯ್ತಾ? ಅಡ್ಡ ಮತದಾನಕ್ಕೂ ಲಿಂಗೇಶ್ ಅರೆಸ್ಟ್ಗೂ ಲಿಂಕ್ ಇದೆಯಾ? 3 ವರ್ಷದ ಹಿಂದಿನ ಕೇಸಪ್ಪ, ದಿಢೀರ್ ಅರೆಸ್ಟ್ ಆಗಿದ್ದು ಯಾಕೆ? ಇಂಥವೆಲ್ಲ ಪ್ರಶ್ನೆಗಳೀಗ ಎದ್ದಿವೆ. ಆದರೆ ಇದನ್ನು ಸುರೇಶ್ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ನಾನು ಅಡ್ಡ ಮತದಾನ ಮಾಡಿಲ್ಲ. ಸೊ ಇದು ಸಂಗತಿ.